ಈ ಬಗ್ಗೆ ವಿಚಾರವಾಗಿ ಮಾತನಾಡೋದಕ್ಕೆ ಮುರಳಿ ಅಂತ ಕಲಾವಿದ್ರ ಜೊತೆಗೆ ದರ್ಶನ್ ಫ್ಯಾನ್ ಆಗಿರುವಂತವ್ರು. ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ? ಓಕೆ, ಬಾಸ್ ಸಿನಿಮಾ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಬಾಸ್ ಸಿನಿಮಾ ಬಗ್ಗೆ ಯಾರ ಮನೆ ಹೆಂಗಾದ್ರೂ ಹಾಳಾಗಿ ಹೋಗ್ಬಿಟ್ಟು ನಾವೀಗ ಆ ಒಂದು ಏನೋ ಹಾಳಾಗಿ ಹೋಗ್ತಾ ಇರೋದು ಅಥವಾ ಉರಿತಾ ಇರೋ ಒಂದು ಬೆಂಕಿಲಿ ನಾವು ಹಂಗೆ ಟಕ್ ಅಂತ ಅಂದ್ಬಿಟ್ಟು ನಮ್ಮನೆ ಬೆಂಕಿ ಹತ್ತಿಸ್ಕೊಂಡ್ಬಿಡೋಣ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಂಗೆ ನಿಜವಾಗ್ಲೂ. ಈ ಟೈಮ್ ನಲ್ಲಿ ಆ ಒಂದು ಕುಟುಂಬ, ಇಡೀ ಅಭಿಮಾನಿ ಬಳಗ ಎಲ್ಲವೂ ಕೂಡ, ನಾನು ಸಿನಿಮಾದ ಒಬ್ಬ ಕಲಾವಿದನಾಗಿ ನಿರ್ದೇಶಕನಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಅಪ್ಪಟ ದರ್ಶನ್ ಅವರ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೇನೆ. ಇವ್ರಿಗೆ ಆ ಒಂದು ಅವರೇ ಮುರಳಿ ಸರ್ ಒಂದ್ ಗಮನಿಸಿ, ಇಲ್ಲಿ ಬಾಸ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಇರೋದು ಸರ್, ದರ್ಶನ್ ಅವ್ರ ಬಗ್ಗೆ ಅಲ್ಲ. ಅದೇ ಮೇಡಮ್ ಅವ್ರೆ, ಅದೇ ಬಾಸ್ ಸಿನಿಮಾ ಬಗ್ಗೆ, ಆ ಬಾಸ್ ಸಿನಿಮಾ ಬಗ್ಗೆನೇ ನಾನು ಮಾತಾಡ್ತಾ ಇರೋಂಥದ್ದು. ಯಾರ ಮನೆ ಬೆಂಕಿ ಹತ್ತಿದ್ರು ನೀವ್ ಯಾಕೆ ಟೀಸರ್ ನ ನೋಡಿ ದರ್ಶನ್ ಅವರೇ ಅಂತಂದ್ ಯಾಕೆ ನೀವ್ ಹೋಲಿಕೆ ಮಾಡ್ಕೊಳ್ತಿದ್ದೀರಾ? ಲೆಟ್ ಮಿ ಕಂಪ್ಲೀಟ್ ಮೇಡಮ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಅನ್ನೋದು ಏನಿದೆಯಲ್ಲ, ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ನಮಗ್ ಬಂದಿರತಕ್ಕಂತ ಮಾಹಿತಿ ಮತ್ತೆ ಅಲ್ಲಿ ಇಲ್ಲಿ ಹರಿದಾಡ್ತಾ ಇರತಕ್ಕಂತ ಊಹಾಪೋಹದ ಮಾತುಗಳು ಯಾವ ತರ ಬರ್ತಾ ಇದೆ ಅಂದ್ರೆ, ಬಾಸ್ ಮೂವಿ ಅಂತಕ್ಕಂಥದ್ದು ಏನಿದೆ ಇದು ಪೂರ್ಣ ಪ್ರಮಾಣದಲ್ಲಿ ದರ್ಶನ್ ರವರ ಆಧಾರಿತವಾದಂತ ಕಥೆ ಅಂತ. ಸೊ ಹಂಗಿದ್ದಾಗ ನಾನೇನ್ ಹೇಳ್ತಾ ಇದ್ದೇನೆ, ಇಡೀ ಅಭಿಮಾನಿ ಸಮುದಾಯವೇ ಅಂದ್ರೆ ದರ್ಶನ್ ರವರ ಅಭಿಮಾನಿ ಬಳಗ ಅಂತ ಏನಿದೆ ಅಷ್ಟು ಅಭಿಮಾನಿ ಬಳಗವೂ ಅಂದ್ರೆ ದಿನವೂ ಕಣ್ಣೀರಾಗ್ತಾ ಸಾಯ್ತಾ ಇದೆ. ಅಂತದ್ರಲ್ಲಿ ಬಾಸ್ ಮೂವಿ ಅನ್ನೋದನ್ನ ರಿಲೀಸ್ ಮಾಡಿ ದರ್ಶನ್ ರವರ ಒಂದು ಏನಂತಾರೆ ಅವರ ಒಂದು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಅಭಿಮಾನಿಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಅನ್ನೋದು ನನ್ನ ಮಾತು. ಈ ಬಾಸ್ ಮೂವಿ ಅನ್ನೋದು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು. ಈ ಒಂದು ಸಿನಿಮಾನ ಒಳ್ಳೆ ರೀತಿಲಿ 1000 ಸ್ಟೋರಿಗಳಿದಾವ್ರಿ, 1000 ಸ್ಟೋರಿಗಳಿದಾವೆ. ಒಬ್ಬ ನಿರ್ದೇಶಕನಿಗೆ, ಒಬ್ಬ ಕ್ರಿಯೇಟರ್ಗೆ ಅವ್ರು ಯಾವ ತರ ಬೇಕಾದ್ರೂ ಸ್ಟೋರಿ ಮಾಡಬಹುದು ಸರ್. ಒಬ್ಬ ಕಲಾವಿದರಾಗಿ ಅಂತ ಉಳಿತಾ ಇರುವಂತ ಸಿಚುವೇಶನ್ ಅಲ್ಲಿ ಈ ಒಂದು ಸಿನಿಮಾದ ಅವಶ್ಯಕತೆ ಇತ್ತ ಸರ್? ಒಬ್ಬ ಕಲಾವಿದರಾಗಿ ನಿಮಗೂ ಕೂಡ ಈ ರೀತಿಯಾಗಿ ಒಂದ್ ಪಾತ್ರ ಬಂದ್ರೆ ನೀವು ಮಾಡೋದಿಲ್ವಾ? ಕಾಲ್ಪನಿಕ ಕತೆ ಅಂತ ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಕಾಲ್ಪನಿಕ ಅಂತಂದ್ಮೇಲೆ ನೀವ್ ಯಾಕೆ ನಿಮ್ಮ ದರ್ಶನ್ ಅವರೇ ಇದು ಒಂದು ಕತೆಗೆ ಹೀರೋ ಅಂತ ನೀವ್ ಯಾಕೆ ಬಿಂಬಿಸ್ಕೊಳ್ತಾ ಇದ್ದೀರಾ ಫ್ಯಾನ್ ಆಗಿ? ನೀವು ಯಾಕೆ ಈ ಒಂದು ಬಾಸ್ ಟೀಸರ್ ನ ನೋಡಿ ನಿಮ್ಮ ದರ್ಶನ್ ಅವರೇ ಈ ಒಂದು ಕಥೆಯಲ್ಲಿರುವಂತದ್ದು ಅವರು ಪ್ರೇರಿತವಾಗಿರುವಂತಹ ಕತೆ ಅಂತ ನೀವ್ ಯಾಕೆ ಅಂದ್ಕೊಳ್ತಿದ್ದೀರಾ? ಇದು ನಮ್ಮ ದರ್ಶನ್ ಬಾಸ್ದೇ ಕತೆ ಅಂತ ನೀವ್ ಯಾಕೆ ಅಂದ್ಕೊಳ್ತಿದ್ದೀರಾ? ಪ್ರಪಂಚಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಈ ಒಂದು ಬಾಸ್ ಅನ್ನೋ ಒಂದು ಸಿನಿಮಾನ ಈ ಒಂದು ಟೈಟಲ್ ನ ಇಟ್ಕೊಂಡು ಇವರು ಸ್ಟೋರಿನ ಇದೇ ತರನೇ ಸ್ಕ್ರೀನ್ ಪ್ಲೇ ಸ್ಟೋರಿಗಳನ್ನ ಇದನ್ ಮಾಡ್ಕೊಂತ ಏನು ರಿಲೀಸ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ರೆ ವಿಜಯಕ್ಕ ಹೋಗುವಂತ ಅವಶ್ಯಕತೆ ಏನಿತ್ತು? ವಿಜಯಕ್ಕ ಆ ಒಂದು ಸಿನಿಮಾನ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೋರ್ಟಿಗೆ ಹೋಗುವಂತಹ ಅಗತ್ಯ ಇತ್ತ? ಓಕೆ ಫೈನ್. ಈಗ ಬಾಸ್ ಸಿನಿಮಾದ ಚಿತ್ರದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಕೂಡ ಇದ್ದಾರೆ. ಅವ್ರ ಹತ್ರನೇ ಕೇಳಿ ಪ್ರಶ್ನೆ ಏನ್ ಹೇಳ್ತಾರೆ ಅಂತ. ಅವರಂತೂ ಹೇಳ್ತಾ ಇರುವುದು ಕಾಲ್ಪನಿಕ ಅಂತ. ನೀವ್ ಯಾಕೆ ಅದನ್ನೇ ಗುರುತಿಸ್ಕೊಳ್ತೀರಾ ಅಂತ ಮಾತಾಡ್ಬೇಕು ಅಂತಂದೆ ಅನ್ಕೊಂತಾ ಇದ್ದೆ. ಖಂಡಿತವಾಗಿ ಯಾಕೆ ಮೇಡಮ್ ಅವರೇ ಕೊಡಿ. ಮಾತಾಡಿ ಸರ್. ಹಲೋ, ಹೇಳಿ ಮುರಳಿ ಅವರೇ. ನಮಸ್ತೆ, ನನ್ನ ಹೆಸರು ಮುರಳಿ ಅಂತ. ನಮಸ್ತೆ. ನಾನು ಕೂಡ ಕಲಾವಿದ ಹಾಗೂ ನಿರ್ದೇಶಕ. ಓಕೆ ಹೇಳಿ ಸರ್. ತಾವು ಬಾಸ್ ಅನ್ನೋ ಒಂದು ಸಿನಿಮಾನ ಲೈಕ್ ಏನ್ ಮಾಡಿ ಅಲ್ಲೇ ರಿಲೀಸ್ ಅಂತಕ್ಕೆ ತಗೊಂಬಂದಿದ್ದೀರಿ. ಓಕೆ ಸರ್, ನೀವು ಯೋಚನೆ ಮಾಡಿ ನಿಮ್ಮ ಒಂದು ಕಥೆಯನ್ನೇ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಜೈಲಿಗೋ ಇನ್ನೊಂದು ಮತ್ತೊಂದು ಹೋದಾಗ ನಿಮ್ಮ ಒಂದು ಕಥೆಯನ್ನೇ ಎಳೆಯಾಗಿಟ್ಕೊಂಡು ನಾನೊಂದು ಸಿನಿಮಾ ಮಾಡ್ಬಿಟ್ಟು ನಿಮ್ಮನ್ನ ಬ್ಯಾಡಾಗಿ ತೋರಿಸ್ತೀನಿ, ಗುಡ್ಡಾಗಿ ತೋರಿಸ್ತೀನಿ, ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಕಥೆ ಅನ್ನೋದನ್ನ ಎಲ್ರಿಗೂ ಪೋಟ್ರೆ ಮಾಡಿ ಆ ಸಿನಿಮಾನ ರಿಲೀಸ್ ಅಂತ ಸಾಮಾನ್ ನಿಲ್ಲಿಸಿದಾಗ ಓಕೆ ನಿಮ್ಗೆ ಏನ್ ಅನ್ನಿಸ್ಬೋದು ಸರ್? ನೀವು ಜೈಲಿಗೆ ಹೋಗಿರ್ತೀರೋ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಆಗಿರುತ್ತೆ ಅಥವಾ ನಿಮ್ದು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಒಂದು ಕಥೆಯ ಅಂದರವನ್ನೇ ನಾನು ಹೇಳ್ಕೊಂಡು ನಾನು ಬೇರೆ ಕಡೆ ಒಂದು ಸಿನಿಮಾ ಮಾಡೋದಕ್ಕೆ ಅಂತ ಹೋದಾಗ ನಿಮ್ಗೆ ಏನು ಮುರಳಿ ಅವರೇ, ಈಗ ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು. ದಯವಿಟ್ಟು ತಾವು ಸಿನಿಮಾ ನೋಡಿ ನಂತರ ನೀವು ನಿರ್ಧಾರ ತಗೊಳ್ಳಿ. ಏನೊಂದು ಹೇಳ್ತೀನಿ ಕೇಳಿ, ಹೇಳತಕ್ಕ ಕೇಳಿ. ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿದ್ನಲ್ಲ, ನಾನು ಹೇಳೋದು ಕೇಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಡಿ ಬಾಸ್ ಅವರ ಕಥೆನ ನಾವು ಸಿನಿಮಾ ಮಾಡಿಲ್ಲ. ನೀವು ಸಿನಿಮಾ ನೋಡಿದಾಗ್ಲೇ ತಮ್ಗೆ ಅರ್ಥ ಆಗುತ್ತೆ. ಇದನ್ನು ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗುತ್ತೆ, ಬಂದು ನೋಡಿ, ಅವಾಗ ತಮ್ಗೆ ಅರ್ಥ ಆಗುತ್ತೆ. ನೀವೇನೇ ನನಗೆ ಫೋನ್ ಮಾಡಿ ಅಲ್ಲ ಸರ್, ಈಗ ತಾವು ಡೈರೆಕ್ಟರ್ ಅಂತ ಹೇಳ್ತಾ ಇದ್ದೀರಾ, ತಾವೇನೇ ನನಗೆ ಕಾಲ್ ಮಾಡಿ ಹೇಳ್ತೀರಾ
ತಾವೇನೇ ಹೇಳ್ತೀರಾ ಡೈರೆಕ್ಟ್ರೆ ಅವತ್ತು ನಾನು ಮಾತಾಡಿದ ತಪ್ಪಾಯಿತು ಆ ಘಟನೆ ಅಲ್ಲ ಅಂತ ನೀವೇನೇ ಹೇಳ್ತೀರಾ, ಅಷ್ಟು ಮಾತ್ರ ಹೇಳ್ತೀವಿ ಸರ್. ಐ ಆಮ್ ನಾಟ್ ಆರ್ಗ್ಯೂ. ಇದ್ರೆ ದಯವಿಟ್ಟು ನಂದೊಂದು ಸಜೆಸ್ಟ್ ತಗೊಳ್ಳಿ ದಯಮಾಡಿ, ಓಕೆನಾ? ಧನ್ವೀರ್ ಅವ್ರನ್ನೋ ಅಥವಾ ವಿಜಯ್ ಅಕ್ಕನೋ ಕರೆಸ್ಬಿಟ್ಟು ಅಥವಾ ಅವ್ರ ಹತ್ರ ಹೋಗಿ ಮೀಟ್ ಮಾಡಿನೋ ಒಂದ್ಸರಿ ಅವ್ರಿಗೆ ಒಂದು ಸೆಲೆಬ್ರಿಟಿ ಶೋನೋ ಇನ್ನೊಂದು ಮತ್ತೊಂದು ಅಥವಾ ಪರ್ಸನಲ್ ಆಗಿ ಅವ್ರಿಗೆ ಒಂದು ಖಂಡಿತ ಮಾಡಮ್ ಬನ್ನಿ ಸರ್, ಖಂಡಿತ ಮಾಡಮ್ ಬನ್ನಿ. ಅಲ್ಲ ಸರ್, ನಾನ್ ಬರೋದಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಅಲ್ಲ ನೀವು ಬನ್ನಿ, ನೀವು ನೋಡಿ ಡೈರೆಕ್ಟರ್ ಏನಾರು ಔಟ್ಪುಟ್ ಕೊಡಿ, ನೆಕ್ಸ್ಟ್ ಸಿನಿಮಾಗೆ ತಗೊಂತೀನಿ ಅದನ್ನ. ನೆಕ್ಸ್ಟ್ ಸಿನಿಮಾಗಲ್ಲ ಸರ್, ಈ ಸಿನಿಮಾಗೆ ಬಂದಿರತಕ್ಕಂತ ಕಾಂಟ್ರವರ್ಸಿ ನಿರ್ಮೂಲನೆ ಆಗ್ಬೇಕು ಸರ್. ಸಿನಿಮಾ ನೋಡಿ ಸರ್ ಅಲ್ಲ ಹೇಳ್ತಿದೆ ಮುರಳಿ ಅವರ, ಹೇಳ್ತಿದ್ದೀನಿ ಕೇಳಿ. ನಾನು ಕೂಡ ಒಬ್ಬ ಹೇಳ್ತೀನಿ ಕೇಳಿ ಸರ್, ನಾನು ಕೂಡ ಒಬ್ಬ ದರ್ಶನ್ ಸರ್ ಅವರ ಅಭಿಮಾನಿ. ನನ್ನ ಇಂಟರ್ವ್ಯೂಗಳನ್ನ 8 ವರ್ಷದ ಇಂಟರ್ವ್ಯೂಗಳು ಯೂಟ್ಯೂಬಲ್ಲಿ ಹೇಳಿದ್ದೀನಿ, ಅವನ್ನ ತೊಗೊಂಡು ನೋಡಿ. ಲವ ಡೈರೆಕ್ಟರ್ ಅಂತ ಹೊಡೆದುಬಿಟ್ಟು ನೋಡಿ. ದರ್ಶನ್ ಸರ್ ಬಗ್ಗೆ ಇರೋಂಥ ಅಭಿಮಾನನೂ ನನಗೂ ಇದೆ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಅವರಿಗೆ ಫ್ಯಾಮಿಲಿಗೆ ಸಂಬಂಧಪಟ್ಟ ಕತೆ ಅಲ್ಲ ಇದು. ದಯವಿಟ್ಟು ಯಾಕೆ ನೀವೆಲ್ಲ ಅಸಂಪ್ಷನ್ ತಗೊಂತೀರಾ? ನಾನು ಬಹಳ ಇದ್ರಲ್ಲಿ ಕೇಳ್ಕೊಂತಾ ಇದ್ದೇನೆ, ತಾವು ವಿನಮ್ರತೆಯಿಂದ ಕೇಳ್ಕೊಂತಾ ಇದ್ದೇನೆ, ತಾವು ದಯವಿಟ್ಟು ವಿಜಯಕ್ಕನಾಗ್ಲಿ ಅಥವಾ ಧನ್ವೀರ್ ಅವ್ರನ್ನಾಗ್ಲಿ ಒಂದ್ಸರಿ ಭೇಟಿ ಆಗುವಂತ ಒಂದು ಪ್ರಯತ್ನ ಮಾಡಿ, ನಿಮ್ಮ ಪ್ರೊಡ್ಯೂಸರ್ಗೆ ಹೇಳಿ ದಯವಿಟ್ಟು. ಸರ್ ನಾನು ಸರ್ ಅದನ್ನ ಈಗ ನೋಡಿ ಸರ್, ನಾನು ಆಸ್ ಎ ಡೈರೆಕ್ಟರ್ ಆಗಿ ಅಲ್ಲ, ಆಸ್ ಎ ಡೈರೆಕ್ಟರ್ ಆಗಿ ಮಾಡಿದ್ದೀನಿ. ಪ್ರೊಡ್ಯೂಸರ್ ಏನ್ ಡಿಸಿಷನ್ ತಗೋತಾರೆ ಅದಕ್ಕೆ ನಾನು ಬದ್ಧ ಇರ್ಬೋದು ಅನ್ಕೊಂತಾ ಇದ್ದೆ, ಆದ್ರೆ ಅದಲ್ಲ ಅಂತ ಅಂದ್ಬಿಟ್ಟು ಅವರೇ ತಗೊಂತಾರಲ್ವಾ? ಖಂಡಿತ ಸರ್, ಅದನ್ನ ಪ್ರೊಡ್ಯೂಸರ್ ತಗೊಂತಾರೆ. ತನುಷ್ ಸರ್ ನೀವು ಮಾತಾಡಿ. ಮುಂದೆ ನೋಡಿ ನಾವು ಒಂದ್ ನಿಮಿಷ ಮುರಳಿ ಸರ್ ಕೇಳಿ, ಇಲ್ಲಿ ನಿರ್ಮಾಪಕರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಇಲ್ಲಿ ಮುರಳಿ ಸರ್ ನಮಸ್ತೆ. ನಮಸ್ತೆ ಸರ್, ಕೇಳಿಸ್ಕೊಳ್ಳಿ. ಇವಾಗ ನಾನು ಆ ಪ್ರಯತ್ನ ಆಲ್ರೆಡಿ ಮಾಡಾಯ್ತು. ನೀವು ಇವಾಗ ನನಗೆ ಹೇಳ್ತಾ ಇದ್ದೀರಾ, ನಾನು ಇದು ಸೆನ್ಸರ್ಗೆ ನೋಟಿಸ್ ಕೊಟ್ರಲ್ಲ 2 ತಿಂಗಳಿಂದ ಆ ಪ್ರಯತ್ನ ಆಲ್ರೆಡಿ ಮಾಡಾಯ್ತು. ಆಯ್ತಾ? ನಿಮ್ಗೆ ಈ ವಿಷಯ ಗೊತ್ತಿಲ್ಲ. ಮತ್ತೆ ಸಿನಿಮಾ ಇಲ್ಲಿ ಯಾರು ನೋಡಿಲ್ಲ. ಒಂದ್ ನಿಮಿಷ ನಾನು ಫುಲ್ ಮಾತಾಡ್ಬಿಡ್ತೀನಿ, ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ನಾನು. ಊಹಾ ಪೋಹ ಅಂತ ಎಲ್ಲ ಹೇಳಿದ್ರಿ ನೀವು. ಊಹಾ ಪೋಹ ನನಗೆ ಅರ್ದು ಬರ್ತಾ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ. ಅದು ಊಹಾ ಪೋಹನ್ನೇ ಹೊರತು ಇಲ್ಲಿ ದರ್ಶನ್ ಸರ್ಗೆ ಅವಮಾನ ಮಾಡಬೇಕು ಅಂತ ಯಾರೂ ಇಲ್ಲ ಸರ್. ನಾನು 12 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ, ನಿಮಗೆ ನನ್ನ ಬಗ್ಗೆ ಗೊತ್ತಿದ್ರೆ. 12 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 4 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಆಯ್ತಾ? 5-6 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಹೀರೋ ಆಗಿ, ಆಯ್ತಾ? ನಾವು ಯಾರೇ ಒಬ್ರಿಗೆ ಅವಮಾನ ಮಾಡಬೇಕು ಅಥವಾ ಅವ್ರನ್ನ ದೊಡ್ಡ ಸ್ಟಾರ್, ನಾನು ಎಲ್ಲ ಇಂಟರ್ವ್ಯೂಲು ಇದನ್ನೇ ಹೇಳಿದ್ದೀನಿ, ಅವರು ದೊಡ್ಡ ಸ್ಟಾರ್, ಅವ್ರದ್ದು ಒಂದು ಸಿನಿಮಾ ಬಂತು ಅಂತ ಹೇಳಿದ್ರೆ ಇಡೀ ಚಿತ್ರಮಂದಿರ ತುಂಬ್ತದೆ. ಒಬ್ಬ ಪಾಪ್ಕಾರ್ನ್ ಮಾಡೋನಿಂದ ಹಿಡಿದು ಅಲ್ಲಿ ಪಾರ್ಕಿಂಗ್ ಲಾಟ್, ಅವರು ಚಿತ್ರದ ಮಂದಿರ ಒಳಗಡೆ ಪಾಪ್ಕಾರ್ನ್ ಮಾಡ್ತಾರಲ್ಲ ಅವ್ರನ್ನ ಹಿಡ್ಕೊಂಡು ಪಾರ್ಕಿಂಗ್ ಲಾಟ್ವರೆಗೂ ಅವ್ರಿಗೆ ಬಿಸ್ನೆಸ್ ಆಗುತ್ತೆ. ಎಕ್ಸಿಬಿಟ್ರಿಗೆ ಬಿಸ್ನೆಸ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ರಿಗೆ ಬಿಸ್ನೆಸ್ ಆಗುತ್ತೆ, ಆಮೇಲೆ ಸಿನಿಮಾ ಶೂಟಿಂಗಲ್ಲಿ ಇರ್ತಾರಲ್ಲ ಕ್ರ್ಯೂ ಅವ್ರಿಗೆ ಬಿಸ್ನೆಸ್ ಆಗುತ್ತೆ. ದರ್ಶನ್ ಸರ್ ಸಿನಿಮಾ ಮಾಡಿದಿರಿ ಅಥವಾ ರೈಟರ್ ಇರ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ಸಿನಿಮಾ ಚಾನ್ಸ್ ಸಿಗುತ್ತೆ, ಕ್ಯಾಮ್ರಾಮ್ಯಾನಿಗೆ ಚಾನ್ಸ್ ಸಿಗುತ್ತೆ, ಅಸಿಸ್ಟೆಂಟ್ಗಳಿಗೆ ಚಾನ್ಸ್ ಸಿಗುತ್ತೆ. ಇದೆಲ್ಲ ಇಂಟರ್ ಕನೆಕ್ಟೆಡು. ಒಂದು ಸಿನಿಮಾ ಅಂತ ಹೇಳಿದ್ರೆ ಒಂದು 200-300 ಫ್ಯಾಮಿಲಿ, ಅದಕ್ಕಿಂತ ಜಾಸ್ತಿನೇ ನಾನು ಹೇಳ್ತಾ ಇರೋದು. ಬರೀ ಶೂಟಿಂಗ್ ಇದರಲ್ಲಿ ಒಂದು 200 ಫ್ಯಾಮಿಲಿ ಇರುತ್ತೆ. ಅದು ಬಿಟ್ಟುಬಿಟ್ಟು ಸಿನಿಮಾ ರಿಲೀಸ್ ಆದ ಮೇಲೆ ಥಿಯೇಟ್ರು ಅದು ಇದಂತೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 1,000ದಿಂದ 1,500 ಫ್ಯಾಮಿಲಿಗಳು ಊಟ ಮಾಡುತ್ತೆ ಒಂದು ಸಿನಿಮಾಯಿಂದ. ಮುರಳಿ ಅವರೇ, ಅಂತ ದೊಡ್ಡ ಸ್ಟಾರ್ ಬಗ್ಗೆ ಒಂದ್ ನಿಮಿಷ ಮುರಳಿ ಅವರೇ, ಅಂತ ದೊಡ್ಡ ಸ್ಟಾರ್ ಬಗ್ಗೆ ನಾವು ಯಾವುದನ್ನು ಕೆಟ್ಟದಾಗಿ ಅಥವಾ ಅವ್ರಿಗೆ ನೋವು ಮಾಡಬೇಕು ಅಂತ ಆ ಥರದ್ದು ಯಾವುದೇ ಉದ್ದೇಶ ಇರಲಿಲ್ಲ ನಮಗೆ. ಅಲ್ಲ, ನೀವು ಅದನ್ನ ಅವ್ರನ್ನೇ ಕೇಳ್ಬೇಕು, ನನ್ನನ್ನು ಕೇಳಿದ್ರೆ ನಾನು ಏನ್ ಹೇಳಿ ಸರ್? ಸರ್ ನಿಮ್ಮ ಮಧ್ಯಸ್ಥಿಕೆಲ್ಲ ಬಂದ್ಬಿಡ್ಲಿ ಸರ್, ಸರ್ ತೋರಿಸ್ಬಿಡ್ತೀವಿ. ಬನ್ನಿ ಸರ್ ತೋರಿಸ್ಬಿಡ್ತೀವಿ, ನೀವೇ ಖುಷಿ ಪಡ್ಕೊಂಡು ಹೋಗ್ಬಿಡ್ತೀರಾ ಸರ್. ಅಲ್ವೇ ಎಲ್ಲ ಗುರು ಅಂತ ಹೋಗ್ಬಿಡ್ತೀರಾ. ಉದ್ದೇಶ ಏನ್ ಗೊತ್ತಾ, ಬಾಸ್ ಅನ್ನೋ ಒಂದು ಸಿನಿಮಾ ಟೈಟಲ್ ಅಂತ ಬಂದಾಗ ಡಿ ಬಾಸ್ ಅವ್ರಿಗೆ ಅಡಾಪ್ಟ್ ಆಗೋದು ಅಂದ್ರೆ ಆಕ್ಟ್ ಆಗುವಂತ ಒಂದು ಟೈಟಲ್ ಆಗುತ್ತೆ ಸರ್. ಡಿ ಬಾಸೆ ಬೇರೆ ಭಾಷೆ ಬೇರೆ ಸರ್. ನೀವು ಡಿ ಬಾಸೆ ಬೇರೆ ಭಾಷೆ ಬೇರೆ. ಡಿ ಬಾಸ್ ಅಂದ್ರೆ ದರ್ಶನ್ ಬಾಸ್ ಅಂತ ಇರೋದು ಅದ ಹೆಸರು, ಆಯ್ತಾ? ಬಾಸ್ ಅಂದ್ರೆ ಇಲ್ಲಿ ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಗೆ ಹೆಸರು ಅಷ್ಟೇ, ಅದು ಅರ್ಥ ಆಯ್ತಾ? ನೀವು ಇದೇ ತರದಲ್ಲೇನೆ ನಮ್ಮ ಡಿ ಬಾಸ್ ದರ್ಶನ್ ರವರೇನೆ ಒಂದು ಟೈಟಲ್ ಇಕ್ಕಿ ಸಿನಿಮಾ ಬಂದಿದೆ. ಅದಕ್ಕಿಂತ ಮುಂಚೆ ಪ್ರಭಾಕರ್ ಅವ್ರದ್ದು ಬಂದಿತ್ತು ಗೊತ್ತಾ ಸರ್? ಪ್ರಭಾಕರ್ ಸರ್ದು ಬಂದಿತ್ತು ಗೊತ್ತಾ ನಿಮ್ಗೆ? ಅದಕ್ಕಿಂತ ಮುಂಚೆ ಪ್ರಭಾಕರ್ ಸರ್ದು ಬಂದಿತ್ತು ಗೊತ್ತಾ? ಹೌದು. ಅದಾದ್ಮೇಲೆ ಅಕ್ಷಯ್ ಕುಮಾರ್ ಅವ್ರದ್ದು ಬಂತು ಗೊತ್ತಾ ನಿಮ್ಗೆ?
ಸರ್ ಅದೆಲ್ಲ ನಾನು ಕೇಳ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಸರ್. ಪ್ರಭಾಕರ್ ಅವ್ರದ್ದು ಬಂದಿತ್ತು, ದರ್ಶನ್ ಅವ್ರದ್ದು ಬಂದಿತ್ತು, ಓಕೆ ಈಗ ನಿಮ್ದು ಬಂದಿದೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು ತಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ನನಗೆ ಅರ್ಥ ಆಯ್ತು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ವಿಜಯಲಕ್ಷ್ಮಿ ಮೇಡಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಹಾ ಸರ್. ಅಲ್ಲ ಸರ್, ನೀವು ಬಾಯಿ ತುಂಬಾ ವಿಜಿ ಅಕ್ಕ ಅಂತ ಕರಿತೀರಿ, ಹಾಗೆ ಧನುಷ್ ಗೌಡ ಅವರನ್ನು ಕೂಡ ಮಾತನಾಡಿಸ್ತೀರಿ, ಅಣ್ಣ ಅಂತ ಕೂಡ ಹೇಳ್ತೀರಿ. ನೀವೇ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು? ನೀವೇ ಯಾಕೆ ಈ ಚಿತ್ರ ತಂಡಕ್ಕೆ ಒಂದು ಹೆಲ್ಪ್ ಆಗಬಾರ್ದು? ಮಧ್ಯವಸ್ಥಿಕೆ ಯಾಕೆ ವಹಿಸಬಾರ್ದು? ಸೇತುವೆ ಯಾಕೆ ಆಗ್ಬಾರ್ದು? ದರ್ಶನ್ ಅಣ್ಣ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಹೇಳ್ತೀರಿ, ನೀವೇ ಹೇಳಿ. ಈ ಸಿನಿಮಾ ಯಾಕಂತಂದ್ರೆ ಒಬ್ಬ ಕಲಾವಿದನಾಗಿ ಒಂದು ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡ್ಬೇಕಲ್ವಾ? ಒಂದ್ ನಿಮಿಷ ಪಾಪ ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಏನಪ್ಪಾ ಅಂದ್ರೆ ನೀವು ಕೂಡ ನನ್ನ ತಂಗಿ ತರನ ನನ್ನ ಅಕ್ಕನ ತರನ ಕಾಣಿಸ್ತೀರಿ. ಓಕೆ, ಹೇಳಿ. ಆಯ್ತಾ? ನೀವು ಕೂಡ ಬಹಳ ಚೆನ್ನಾಗಿ ಮಾತಾಡ್ತೀರಿ, ಓಕೆನಾ? ಮತ್ತೆ ನಮ್ಮ ಪಾಸ್ ವಿಚಾರ ಅಂತ ಬಂದಾಗ ಬಹಳ ತೃಪ್ತಿಯಿಂದ ಮಾತಾಡ್ತೀರಿ ತಾವು. ಸೊ ನಿಮ್ಮನ್ನು ನಮ್ಮ ಅಕ್ಕನ ತಂಗಿನೋ ಅನ್ಕೊಂತೀನಿ. ಓಕೆ, ನಿಮ್ ನಂಬರ್ ನನ್ನ ಹತ್ರ ಇಲ್ಲ ಮೇಡಮ್. ನಾನು ಮನ್ಸಲ್ಲಿ ಅಕ್ಕ ತಂಗಿ ಅನ್ಕೊಳ್ಳೋದ್ ಬೇಡ, ಅಭಿಮಾನದಿಂದನ ನಮ್ಮ ಅಕ್ಕೆ ಅಥವಾ ಅಕ್ಕ ಅಂತ ಅನ್ಕೊಂಡು ಪೂಜಿಸೋದ್ ಬೇರೆ. ಹಂಗಂತ ಅನ್ಬಿಟ್ಟು ಗಂಗಾ ಮೇಡಮ್ ಅವ್ರ ಕಾಂಟ್ಯಾಕ್ಟ್ ನನ್ನ ಹತ್ರ ಇರ್ಬೇಕು, ಗಂಗಾ ಮೇಡಮ್ ನನಗೆ ಗೊತ್ತು ಬಿಡ್ರಿ ಅಂತ ಮಾತಾಡೋದಲ್ಲ. ಓಕೆ, ನೀವು ಈಗ ಹೇಳಿದ್ರಲ್ವಾ ಸರ್, ನೀವು ಕೇಳಿ ಅಂತಂದ್ರಲ್ವಾ? ಅಥವಾ ಈಗ ಓಕೆ ಕೇಳಿ, ಇಲ್ಲಿ ಈಗ ನಾನು ಕೇಳಿ ಈಗ ನೀವು ಹೇಳಿದ್ರಲ್ವಾ ನಾನು ಅಕ್ಕನೋ ತಂಗಿನೋ ಅಂತ. ಈಗ ನಿಮ್ಮ ಅಕ್ಕ ತಂಗಿ ನಂಬರ್ ಇದ್ದೇ ಇರುತ್ತೆ, ನೀವು ಅಷ್ಟು ಪ್ರೀತಿ ಇದ್ದೇ ಇರುತ್ತೆ. ಆಯ್ತು, ಇಲ್ಲ ಅಂತಂದ್ರೆ ಇರ್ತೀನಲ್ವಾ? ಡ್ರಾಗ್ ಮಾಡೋದು ಬೇಡ ಸರ್. ಇವಾಗ ಏನ್ ಗೊತ್ತಾ, ನಾವು ಪ್ರಯತ್ನ ಮಾಡಿದೀವಿ ಸರ್, ಇದ್ರ ವಿಷಯವಾಗಿ ಪ್ರಯತ್ನ ಮಾಡಿದೀವಿ, ಅದು ಸಕ್ಸಸ್ ಆಗಿಲ್ಲ ಸರ್. ಇಷ್ಟೇ ಸಕ್ಸಸ್ ಆಗಿಲ್ಲ. ಅದನ್ನ ಒಂದ್ಸರಿ ಪ್ರಯತ್ನ ಮಾಡೋದಲ್ಲ, ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ. ಎಸ್, ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಮುರಳಿ ಸರ್. ಕಷ್ಟ ಏನು ಅಂತ ನಮಗೂ ಗೊತ್ತಿರುತ್ತೆ. ಹಲೋ, ಎಸ್ ಕೇಳಿಸ್ತಿದೆ, ಹೇಳಿ ಸರ್, ಹೇಳಿ. ಹಾ, ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕರ ಕಷ್ಟ ಏನು ಅಂತ ಅಂದ್ಬಿಟ್ಟು ನಮಗೂ ಗೊತ್ತಿದೆ, ಯಾಕೆಂದ್ರೆ ನಾವು ಇದ್ರಲ್ಲೇ ಸವಸ್ತಾ ಇದ್ದೇವೆ. ಸೊ ಹಾಗಾಗಿ ನಾನು ಹೇಳೋದೇನಪ್ಪಾ ಅಂತಂದ್ರೆ ಒಂದ್ಸರಿ ಅಲ್ಲ 2 ಸರಿ ಟ್ರೈ ಮಾಡಿ. ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡ್ತೀವಿ ಬಿಡಿ ಮುರಳಿ ಸರ್. ಈಗ ಪ್ರಯತ್ನ ಅವರು ಮಾಡ್ತಾರೆ, ನೀವು ಕೂಡ ಮಾಡಿ ಅಂತ ಹೇಳ್ತಾ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.